ಮನೆಯವ್ರು ಗಲಾಟೆ ಮಾಡಿಲ್ವ ನಿಮ್ಮ ಮನೆಯವರು? ಇದು ನಮ್ಮ ಮನೆಯವರಿಂದನೇ ಆಗಿರ್ಬೋದು. ಯಾಕೆಂದರೆ ನಾನು ಕೆಲವುದಕ್ಕೆ ಓಡಾಡಿದೆ. ನಾನು ಅದನ್ನು ಎದುರು ಮನೆ ಅವ್ರ ಸ್ನೇಹಿತರ ಹತ್ರ ತೋರಿಸ್ಬಿಟ್ಟಿದ್ರೆ ಅದು ನಾನಿವತ್ತು ಕೆಂಗೇರಿ ಉಪನಗರದಲ್ಲಿ ದೊಡ್ಡ ಬಂಗ್ಲೆ ನನ್ನ ಮನೆ ಇರ್ತಿತ್ತು. ನಮ್ಮ ಮಿಸ್ಸಸ್ಗೆ ಓದು ಬರಹ ಗೊತ್ತಿಲ್ಲ, ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬಹುಶಃ ಸಾಧು ಕೋಕಿಲ ಜಾಗದಲ್ಲಿ ನೀವಿರ್ಬೇಕಿತ್ತ ಅಂತ. ಸಾಧು ಕೋಕಿಲ ಜಾಗದಲ್ಲಲ್ಲ, ಗುರು ಹೇಳು ಗುರು, ಇವಾಗ ಹೆಂಗೂ ನೀನು ಮಾತನಾಡಿಯುತ್ತೆ ಹೇಳು ಗುರು ಅಂದಾಗ ಖಂಡಿತ ನಾನು ಸಿನಿಮಾ ಬಿಟ್ಟಿದ್ದೀನಿ. ಅವ್ರಿಗೆ ಅವಕಾಶಗಳು ಹೋಗಿದೆ. ಮನೆ ನನಗೆ ಗೊತ್ತಿಲ್ಲದಾಗೆ ಮಾರಾಟ ಮಾಡಿದ್ರು. ನನ್ನ ತಮ್ಮ ಒಡಹುಟ್ಟಿದವನು ನಾನು ಇಲ್ಲದೆ ಇರೋಕೆ ನನ್ನ ಮನೆ ಮೇಲೆ ಮನೆ ಕಟ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ಯಾಕೆ ನಮ್ಮ ಅನ್ನನ ಕಿತ್ಕೋಬೇಕು? ಎಲ್ಲ ಹೀರೋಗಳ ಜೊತೆನೂ ನಾನು ಇರಬೇಕಾಗಿತ್ತು. ನನಗೆ ಅವಕಾಶಗಳು ಬರ್ತಾಯಿತ್ತಲ್ಲ. ಹಿರಿಯ ಕಲಾವಿದರು ಕೆಲವರು ಎದುರಿಗೆ ಸಿಕ್ಕಾಗ ಯಾವ ಪಿಕ್ಚರ್ ನೋಡಿದ್ರು ನೀನೇ ಸಾಯ್ತಿಯಲ್ಲ ಹಿಂಗೆ ಹೊಟ್ಟೆ ಉರ್ಕೊಳ್ಳೋರು. ಇಲ್ಲ ಅಂದರೆ ನಾನು ಅದನ್ನು ಸಂದರ್ಶನದಲ್ಲಿ ಹೇಳಿದ್ದೀನಿ, ನನ್ನ ಮಿಸಸ್ನ ಹೊಡೆ ಸಾಯಿಸ್ಬಿಟ್ಟಿರೋರು. ನಾನು ತಗೊಂಡಿದ್ದೀನಿ ಸೈಟು. BDS ಸೈಟ್ ಕೊಟ್ಟಿಲ್ಲ ಸರ್ಕಾರ. BDS ಸೈಟು ಅಲರ್ಟ್ ಆಗಿದ್ದಿದ್ದು ಕೊಟ್ಟಿಲ್ಲ, ಏನೋ ಕಾರಣ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲ, 6 ಸೈಟೂ ಇಲ್ವಾ ಈಗ ನಿಮಗೆ? 6 ಸೈಟ್ ಇಲ್ಲ. ಮನೆಯವರು ಗಲಾಟೆ ಮಾಡಿಲ್ವ ನಿಮ್ಮ ಮನೆಯವರು? ನಮ್ಮ ಮನೆಯವರು ಇದು ನಮ್ಮ ಮನೆಯವರಿಂದನೇ ಆಗಿರ್ಬೋದು. ಯಾಕೆಂದರೆ ನಾನು ಕೆಲವುದಕ್ಕೆ ಓಡಾಡಿದೆ. ನಾನು ಓಡಾಡಿದ್ದೀನಿ. ಆ BDS ಸೈಟ್ ಅಲಾಟ್ಮೆಂಟ್ ಆಗಿತ್ತಲ್ಲ, ಅದನ್ನು ಎದುರು ಮನೆ ಅವ್ರ ಸ್ನೇಹಿತರ ಹತ್ರ ತೋರಿಸ್ಬಿಟ್ಟಿದ್ರೆ ಅದು ನಾನಿವತ್ತು ಕೆಂಗೇರಿ ಉಪನಗರದಲ್ಲಿ ದೊಡ್ಡ ಬಂಗ್ಲೆ ನನ್ನ ಮನೆ ಇರ್ತಿತ್ತು. ಮನೆ ಇರ್ತಿತ್ತು, ಆಗಲೇ ಇರ್ತಿತ್ತು, ಖಂಡಿತ ಇರ್ತಿತ್ತು. ನಮ್ಮ ಮಿಸ್ಸಸ್ ಏನು ಮಾಡಿದ್ದಾರೆ, ಸೈನ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ನಾನು ಕೇಸ್ ಹಾಕಬೇಕಾಗಿತ್ತು. ಅವರು ಸಹಿ ಮಾಡಿದ್ರೆ ನೀವು ಹೇಗೆ ತಗೋತೀರ? ನಾನು ಬದುಕಿದ್ದೀನಿ. ಹೌದೌದು, ಬದುಕಿದ್ದೀನಿ. ಒಂದು ಫೋನ್ ಮಾಡಿ ನೀವು ನಿಮ್ಮ ಯಜಮಾನರು ಯಾವಾಗ ಬರ್ತಾರೆ ಆಫೀಸ್ಗಾದ್ರೂ ಬಂದು ಒಂದು ಸಹಿ ಮಾಡಿರಿ ಅಂತ ಹೇಳ್ಬೇಕು ತಾನೆ. BDS ಅಧಿಕಾರಿಗಳು ಹೇಳಿಲ್ಲ. ನಮ್ಮ ಮಿಸ್ಸಸ್ಗೆ ಓದು ಬರಹ ಗೊತ್ತಿಲ್ಲ, ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದು ಹೋಗ್ಬಿಟ್ಟಿದೆ. ನೀವು ಒಂದು ಇನ್ಸ್ಟಾಲ್ಮೆಂಟ್ ಕಟ್ಟಿದರೆ ನಿಮ್ಗೆ ಆಗ್ಬಿಡ್ತಿತ್ತು ಅಂತಾರೆ. ಯಾಕೆ ಮೊದಲು ದುಡ್ಡು ಕಟ್ಟಿದ್ದಕ್ಕೆ ತಾನೇ ಅಲಾಟ್ಮೆಂಟ್ ಆಗಿರೋದು. ಇದೇನಾಗ್ತಾ ಇದೆ, ಈ ರಾಜ್ಯ ಪ್ರಶಸ್ತಿಗೆ ಬಂದವ್ರಿಗೆ ಒಂದು BDS ಸೈಟು ಈಗೆಲ್ಲ ಇಲ್ಲಿ ಕತ್ರಗುಪ್ಪೆಯಲ್ಲಿ ಇರೋರೆಲ್ಲ ಸುಮಾರು ಜನ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಅವಾರ್ಡ್ ಬಂದವರೇ. ಅವಾರ್ಡ್ ಬಂದಿದ್ದಕ್ಕೆ ಅವ್ರಿಗೆ ಸೈಟ್ಗಳು ಕೊಟ್ಟಿದ್ದಾರೆ. ಆ ಕಡೆ ಶ್ರೀನಾಥ್ ಅವರು, CR ಸಿಂಹ, ಲೋಕೇಶ್ ಅಮೃತಗಳಿಗೆ ಶ್ರೀಧರ್ ಅವರು, ಲೋಕೇಶ್ ಅಣ್ಣ, ಸುಂದರರಾಜ್, ಈ ಕಡೆ ರೋಡ್ ಪೂರ್ತಿ. ಹೌದು, ತಾರಮ್ಮ. ಹೌದು, ಎಲ್ಲರಿಗೂ ಇಲ್ಲೇ ಇತ್ತಲ್ಲ. ಸೊ ಅದನ್ನೇನು ಮಾಡಿದ್ದಾರೆ, ರಾಜ್ಯ ಪ್ರಶಸ್ತಿ ಬಂದವ್ರಿಗೆ BDS ಸೈಟ್ ಕೊಡಬೇಕಾಗಿತ್ತಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. SM ಕೃಷ್ಣ ಅವರು ಟೈಮ್ವರೆಗೂ ಇತ್ತು ಅಂತ ಕಾಣ್ತದೆ. ಆಗಲೂ SM ಕೃಷ್ಣ ಅವ್ರ ಪಕ್ಷಕ್ಕೆ ನಾನು ಕೆಲಸ ಮಾಡಿದ್ದೀನಿ. ಮೋಸ್ಟ್ ಸೀನಿಯರ್ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು 3 ಪಿಕ್ಚರು, 2-3 ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದರಿಂದ ಎಲೆಕ್ಷನ್ ಟೈಮಿಗೆ ಮಾತ್ರ ನಾನು ಬಿಡುವು ಮಾಡಿಕೊಂಡು ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಭಾಳಷ್ಟು ಜನಕ್ಕೆ ನಾನು ಸಂಘಟನೆ ಮಾಡಿ ಎಲೆಕ್ಷನ್ ಪ್ರಚಾರ ಮಾಡಿದ್ದೀನಿ. ಎಲ್ರಿಗಿಂತ ಸೀನಿಯರು ಉಮಾಶ್ರೀ ಅವರು ಜಗ್ಗೇಶ್ಗಿಂತ. ಅವರು ಆ ಒಂದು DK ಶಿವಕುಮಾರ್ ಸಾಹೇಬರು ನನಗೆ ಫಸ್ಟ್ ಫೋನ್ ಮಾಡಿರೋದು. ಆಗ ಕೀಪ್ಯಾಡ್ ಫೋನ್ ಇತ್ತು ಆ ಸಮಯದಲ್ಲಿ. SM ಕೃಷ್ಣ ಅವರು ಮುಖ್ಯಮಂತ್ರಿಗಳು ಆಗ. ಹೀಗೆ ಏನು ಸಾರ್ ಕೃಷ್ಣ ಅವರೇ, ಸಾಹೇಬರು DK ಸಾಹೇಬರು ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಫೋನ್ ಮಾಡಿಸಿದ್ರು, ನೀವು ಫೋನೇ ತೆಗಿತಾ ಇಲ್ಲ. ಸ್ವಾಮಿ, ನಾನು 2-3 ಪಿಕ್ಚರಲ್ಲಿ ಬ್ಯುಸಿ ಇದ್ದೀನಿ ಸರ್. 5 ನಿಮಿಷ ಪುರ್ಸತ್ತು ಸಿಗೋದೇ ಕಷ್ಟ ಇದೆ ನನಗೆ.
ಇಮಿಡಿಯೇಟ್ ಒಂದು ಶಾಟ್ ಆದ ತಕ್ಷಣ ಇಮಿಡಿಯೇಟ್ ನಾನು ಹೋಗ್ಬೇಕಾಗ್ತದೆ. ಬೇಗ ಮುಗಿಸಿ ನಂದೇ ಕಾನ್ಸಂಟ್ರೇಟ್ ಮಾಡಿ ಅರ್ಧ ದಿನಕ್ಕೆ ಮುಗಿಸಿ ಬೇರೆ ಕಡೆ ಕಳಿಸ್ಕೊಡ್ತಾರೆ ನನ್ನ. ಆ ಸಮಯ ನಾನು ಈಗ ಫೋನ್ ಮಾಡಿಸ್ತೀನಿ ಇರ್ತೀರಾ, 5-10 ನಿಮಿಷ ವೆಯ್ಟ್ ಮಾಡ್ತೀನಿ ಅಂದೆ. ಫೋನೇ ಬರಲಿಲ್ಲ. ನಾನು ಯಾರಿಗೆ ಮಾಡಲಿ? ಅದು ಲ್ಯಾಂಡ್ಲೈನ್ ಫೋನು. ನನಗೆ ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಇನ್ನೊಂದು ಸಿನಿಮಾಗೆ ಹೋಗಿರ್ತೀನಿ, ಆ ಬ್ಯುಸಿನಲ್ಲಿ ಇರ್ತೀನಿ. ಮಾಡಲಿಲ್ವಲ್ಲ ಅವರು, ನೆಕ್ಸ್ಟು ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಸಂಬಂಧ ಹೇಗಿದೆ ನಿಮ್ಮದು? ಬೇರೆಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಮೊದಲನೇ ಸರಿ ಮುಖ್ಯಮಂತ್ರಿ ಆದಾಗಲೂ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ದೀನಿ ನಾನು. ಮುಖ್ಯಮಂತ್ರಿ ಆಗಿದ್ದಾಗ ಡಿ ಕೆ ಸಾಹೇಬರು ನನಗೆ ಭೇಟಿ ಮಾಡ್ತಿದ್ದೆ ನಾನು. ಸೆಕೆಂಡ್ ಕೊಡ್ತಿದ್ರು, ಏನು ಮಾತಾಡಬೇಕು ಗೊತ್ತಿಲ್ಲ. ಡಿ ಕೆ ಸಾಹೇಬರು ಮಾತು ಕಡಿಮೆ, ನಾನು ಮೊದಲೇ ಮಾತು ಕಡಿಮೆ. ಮಾತಾಡ್ಸಿದ್ರೆ ಮಾತಾಡೋನು. ಈಗ ಸ್ವಲ್ಪ ತಮ್ಮ ಅಂಥವರಿಂದ ಮಾತಾಡೋದು ಕಲ್ತಿದ್ದೀನಿ. ನಾನು ಮೌನಿನೇ. ನನಗೆ ಎಲ್ಲಿ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿದರೆ, ಬಹುಶಃ ಸಾಧು ಕೋಕಿಲ ಜಾಗದಲ್ಲಿ ನೀವಿರಬೇಕಿತ್ತ ಅಂತ. ಸಾಧು ಕೋಕಿಲ ಜಾಗದಲ್ಲ, ಯಾವಾಗ SM ಕೃಷ್ಣವ್ರ ಸಾಹೇಬರು ಟೈಮ್ನಲ್ಲೇ ನಾನು ಇರಬೇಕಾಗಿತ್ತು. ಓಡಾಡಿದ್ದೀನಿ, ಇಲ್ಲ ಅಂತಲ್ಲ, ಹೋಗೋದು ಬರೋದು. ಅದು ಯಾವ ರೀತಿ ಇನ್ನು ಎಷ್ಟು ಸರಿ ಭೇಟಿ ಮಾಡಬೇಕು ಅನ್ನೋ ಬೇಜಾರಿಂದ ನಾನು ಎಲೆಕ್ಷನ್ ಬಂದಾಗ ಮಾತ್ರ ಯಾರು ಕರೀತಾರೋ ಕೆಲಸ ಮಾಡೋದು ಬರೋದು. ಅರ್ಜಿಗಳು ಕೊಟ್ಟು ಸಿಕ್ಕಾಪಟ್ಟೆ ಅರ್ಜಿಗಳು ಕೊಟ್ಬಿಟ್ಟಿದ್ದೀನಿ. ಆ ಪ್ರೋಸೆಸ್ ಇದೆಯಲ್ಲ, ಅರ್ಜಿ ಕೊಡುವಂಥದ್ದಿದೆ, ನಮಗೇನು ಬೇಕು ಅದನ್ನು ಕೇಳೋ ಅಂಥದ್ದು ಇದೆ. ಅಲ್ಲ, ಈಗ ಸಿನಿಮಾ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಅಂಥ ಪೊಸಿಷನಲ್ಲಿ ಇರ್ತಿದ್ರೆ ನೀವು ಅಂತ, ಅಲ್ಲೇ ಮುಂದುವರಿತಿದ್ರೆ ಹಾಗೆ ಅನ್ಸಲ್ಲ ನಿಮಗೆ? ಅನಿಸುತ್ತೆ. ಆಗ ಆ ಸಮಯದಲ್ಲಿ ಪೂರ್ಣವಾಗಿ ತೊಡಗಿಸ್ಕೋಬೋದಾಗಿತ್ತು ನಾನು ರಾಜಕೀಯ. ಆದರೆ ದೊಡ್ಡ ನಾಯಕ ನಟರುಗಳಿಗೆ ಅಂಥವ್ರ ಜೊತೆ ಮಾಡೋದೇ ಒಂದು ದೊಡ್ಡ ಪುಣ್ಯ ಅಲ್ವಾ, ದೊಡ್ಡ ಭಾಗ್ಯ. ಹಾಗಾಗಿ ಎಲ್ಲ ಹೀರೋಗಳ ಜೊತೆನೂ ನಾನು ಇರಬೇಕಾಗಿತ್ತು. ನನಗೆ ಅವಕಾಶಗಳು ಬರ್ತಾಯಿತ್ತಲ್ಲ. ಆಮೇಲೆ ಯಾವ ಶೂಟಿಂಗಲ್ಲಿ ಕೆಲವರು ಕಲಾವಿದರು, ಅವರು ಹಿರಿಯ ಕಲಾವಿದರು, ಕೆಲವರು ಎದುರಿಗೆ ಸಿಕ್ಕಾಗ ಯಾವ ಪಿಕ್ಚರ್ ನೋಡಿದ್ರು ನೀನೇ ಸಾಯ್ತಿಯಲ್ಲ ಹಿಂಗೆ ಹೊಟ್ಟೆ ಉರ್ಕೊಳ್ಳೋರು. ಈಗ ಹೊಟ್ಟೆ ಉರ್ಕೊಂಡಿದ್ದು ಉಂಟು. ಓಕೆ. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು, ಯಾಕೆ ಗುರು ಇಷ್ಟು ತಿನ್ನೋ ಅನ್ನಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯ, ಹಗಲು ರಾತ್ರಿ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯ, ಒಂದೊಂದೇ ಸಿನಿಮಾ ಮಾಡ್ಬೋದಲ್ಲ, ಆರೋಗ್ಯ ಭಾಳ ಇಂಪಾರ್ಟೆಂಟು. ಹೌದಲ್ಲ, ನಾನು ಒಬ್ಬನೇ ಮಾಡಿದ್ರೆ ಪಾಪ ನಾನು ಒಂದೆರಡು ಸಿನಿಮಾ ಬಿಟ್ಟರೆ ಇನ್ಯಾರಿಗಾದ್ರೂ ಹೋಗ್ಬೋದಲ್ಲ. ಒಂದೊಂದೇ ಸಿನಿಮಾ ಮಾಡ್ಕೊಂಬಂದ್ರೆ ಬೇರೆಯವ್ರಿಗೂ ಹೋಗ್ತದೆ. ಕೆಲವ್ರು ಕೇಳ್ಕೊಂಡಿದ್ದು ಉಂಟು, ಕೆಲವು ಕಲಾವಿದರು ಒಂದು ಅವಕಾಶ ನನಗೆ ಕೊಡಿಸಿ, ಗುರು ಹೇಳು ಗುರು, ಇವಾಗ ಹೆಂಗೂ ನೀನು ಮಾತನಾಡಿದ್ದೆ ಹೇಳು ಗುರು ಅಂದಾಗ ಖಂಡಿತ ನಾನು ಸಿನಿಮಾ ಬಿಟ್ಟಿದ್ದೀನಿ. ಅವ್ರಿಗೆ ಅವಕಾಶಗಳು ಹೋಗಿದೆ, ನೆನಪಿದೆ ಅವ್ರಿಗೀಗ. ಅದು ಎಲ್ಲಿ ಇಬ್ಬರು ಸ್ನೇಹಿತರು ತೀರ್ಕೊಂಡಿದ್ದು, ಒಬ್ಬರು ಸ್ನೇಹಿತರು ತೀರ್ಕೊಂಡ್ರು, ಇಬ್ಬರು ತೀರ್ಕೊಂಡ್ರು. ಓಕೆ. ಒಂದು ನನ್ನ ಆತ್ಮೀಯ ಸ್ನೇಹಿತರಾದ ಇವರು ಮಂದೀಪ್ ರಾಯ್ ಮತ್ತು ಸರಿಗಮ ವಿಜಯವರು, ಹೇಳುಗುರು ಅಂತ ಅನ್ನೋರು. ಪಾಪ ನನ್ನ ಸಿನಿಮಾಗಳನ್ನ ಕಡಿಮೆ ಮಾಡ್ಕೊಂಡು ಬಂದೆ, ಒಂದೊಂದೇ ಮಾಡ್ಕೊಂಡು ಹೋದೆ. ಈಗ ಎಲ್ಲ ಇದ್ದರೂ ಎಲ್ಲ ನನಗೇ ಇರಲಿ ಅಂತಾರೆ. ನಾನು ಇದ್ದಿದ್ದ ಸಿನಿಮಾನೂ ಕಟ್ ಮಾಡಿಸ್ತಾರೆ, ಮಾಡಿಸಿದ್ದಾರೆ. ನಾನು ಅಡ್ವಾನ್ಸ್ ತಗೊಂಡಿದ್ದ ಸಿನಿಮಾಗಳನ್ನು ಬೇರೆಯವ್ರು ಬಂದು ಆ್ಯಕ್ಟ್ ಮಾಡಿದ್ದಾರೆ. ಅದು ಇಂದಿನ ನಿಮ್ಮ ಸಂದರ್ಶನದಲ್ಲಿ ಹೇಳಿದ್ದೀನಿ. ಆ ಸಮಯದಲ್ಲಿ ನನಗೆ ಭಾಳ ಕಷ್ಟ ಆಗೋಯ್ತು, ಭಾಳ ಕಷ್ಟ ಆಯಿತು. ನನ್ನ ಮನೆ, ನಮ್ಮ ತಂದೆಯವರು ನನಗೆ ಗೊತ್ತಿಲ್ಲದಾಗೇ ಸೇಲ್ ಮಾಡಿಬಿಟ್ಟಿದ್ರು. ನಾನು ಕಟ್ಸ್ಕೊಂಡಿರೋ ಮನೆ, ನಾನು ದುಡ್ಡು ಹಾಕಿ ಕಟ್ಸ್ಕೊಂಡಿದ್ದು. ಅಲ್ಲೇ ಕಟ್ಟಬೇಕು ಅಂತ ಇರಲಿಲ್ಲ, ಯಾಕೆಂದರೆ ನಮಗೆ ಎರಡನೇ ತಾಯಿ. ಎಷ್ಟು ಹಿಂಸೆ ಕೊಟ್ಟಿರ್ಬೋದು ನನ್ನ ಹೆಂಡತಿಗೆ, ಅದೆಲ್ಲನೂ ಕೂಡ ಹೇಳಿದ್ದೀನಿ ನಾನು. ಇದನ್ನೆಲ್ಲ ಹೇಳ್ಕೊಳಕ್ಕೆ ನನಗೇನು ಇಷ್ಟ ಆಗಲ್ಲ. ಫ್ಯಾಕ್ಟ್ ಅದು, ನಡೆದಿರೋವಂಥದ್ದನ್ನು ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಂಗಂತ ಇವತ್ತಿನವರೆಗೂ ನಾನು ಮಕ್ಕಳನ್ನ ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ಅವ್ರಿಗೇನು ಬೇಕು ಕೊಡಿಸ್ತೀನಿ, ಅವ್ರಿಗೇನು ಬೇಕು ಊಟ ಎಲ್ಲ ಈಗಲೂ ಚೆನ್ನಾಗೇ ನೋಡ್ಕೊತಾ ಇದ್ದೀನಿ. ಈಗ ಇದ್ದ ಮನೆ ಮಾರಾಟ ಆಯಿತು. ಮನೆ ನನಗೆ ಗೊತ್ತಿಲ್ಲದಾಗೆ ಮಾರಾಟ ಮಾಡಿದ್ರು.
ಅದನ್ನು ಕೀ ಎಸ್ಬಿಟ್ಟಿದ್ದೆ ನಾನು. ಮನೆ ನಾನು ಕಟ್ಟಿಸಿರೋ ಮನೆ. ನಾವು ಮನೆ ಚಿಕ್ಕದಾಗುತ್ತೆ ಅಂಥೇಳಿ ಬೇರೆ ಕಡೆ ಬಾಡಿಗೆಗೆ ಇರೋದು ಇವತ್ತಿನವರೆಗೂ ಕೂಡ. ತುಂಬ ವರ್ಷ ಆಯಿತು, ಓಕೆ. ತುಂಬ ವರ್ಷದಿಂದ ಬಾಡಿಗೆಯಲ್ಲೇ ಇರೋದು. ಕಟ್ಟಕ್ಕೆ ಬಿಡಲಿಲ್ಲ. ನಮ್ಮ ತಂದೆಯವರು ಪರ್ಮಿಷನ್ ಕೊಟ್ಟರು. ನನ್ನ ತಮ್ಮ ಒಡಹುಟ್ಟಿದವನು ನಾನು ಇಲ್ಲದೆ ಇರೋಕೆ ನಾನು ಮನೆ ಮೇಲೆ ಮನೆ ಕಟ್ಕೊಂಡ್ಬಿಟ್ಟಿದ್ದಾನೆ. ಆವಾಗೆಲ್ಲ ಈ 15 ದಿವಸ ಹಿಂಗೆಲ್ಲ ಔಟ್ಡೋರ್ ಶೂಟಿಂಗ್ ಇರೋದು. ಹೌದು, 15 ಡೇಸ್ ಹೊರಗಡೆನೇ ಇರಬೇಕಾಗಿತ್ತು. ಸುಂದರ ಲೋಕ ಟೈಮ್ ನೋಡ್ಕೊಂಡು ನೋಡ್ಬಿಟ್ಟು. ಹಾಂ, 8 ತಿಂಗಳು ಮೈಸೂರಲ್ಲಿ ಶೂಟಿಂಗು. ಮಂತ್ಲಿ 15 ದಿವಸ ಶೂಟಿಂಗು. ಅದನ್ನು ನಾವು ನೋಡ್ಕೊಂಡಿದ್ದ. ವಿಷಯನೂ ಗೊತ್ತಿತ್ತು, ತಿಂಗಳಿಗೆ 15 ದಿವಸ ಹೋಗ್ತೀನಿ ಅಂತೇಳಿ. ಯಾವುದೋ ಒಂದು 15 ದಿವಸದಲ್ಲಿ ನಾನು ಶೂಟಿಂಗ್ ಮುಗಿಸಿ ಕೊಡಗು, ಅಲ್ಲೇ ಮೈಸೂರಿಗೆ ಹತ್ರ ಅಲ್ಲ, ನಮ್ಮ ಮಿಸ್ಸಸ್ನ ಕರ್ಕೊಂಡೋಗಿ ಅಲ್ಲಿ ಬಿಡೋದು ಶೂಟಿಂಗ್ ಟೈಮ್ನಲ್ಲಿ. ನೆಕ್ಸ್ಟ್ ಡೇ ನಾನು ಮೈಸೂರಿಗೆ ಶೂಟಿಂಗ್ ಬರ್ತಾಯಿದ್ದೆ. ಶೂಟಿಂಗ್ ಮುಗಿಸಿ ಊರಿಗೆ ಹೋಗಿ ಕರ್ಕೊಂಡು ಬರ್ತಾಯಿದ್ದೆ. ಇಲ್ಲ ಅಂದರೆ ನಾನು ಅದನ್ನು ಸಂದರ್ಶನದಲ್ಲಿ ಹೇಳಿದ್ದೀನಿ, ನನ್ನ ಮಿಸ್ಸಸ್ನ ಸಾಯಿಸ್ಬಿಟ್ಟಿರೋರು. ಬಾವಿ ಬೇರೆ ಇತ್ತು, ನಾನೇ ನಿಂತ್ಕೊಂಡು ತೋರಿಸಿರೋದು. ನಮ್ಮ ಅಪ್ಪನ ದುಡ್ಡು, ನನ್ನ ದುಡ್ಡು, ನಮ್ಮ ಅಣ್ಣನ ದುಡ್ಡು ಇದೆ ಅದರಲ್ಲಿ. ಆದರೆ ನಮ್ಮ ಅಣ್ಣ ಏನು ಭಾಳ ವರ್ಷ ಇರಲಿಲ್ಲ ನಮ್ಮ ಜೊತೆಯಲ್ಲಿ. ಮದುವೆ ಆದ ತಕ್ಷಣ ಅವನು ಅಲ್ಲೇ ಊರಲ್ಲೇ ಸೇರ್ಕೊಂಬಿಟ್ಟ. ಅವನು ಇಲ್ಲೇ ಕೊಟ್ಟಿಗೆರೆ ಹತ್ರ. ಅವನೇನು ಬರಲಿಲ್ಲ. ನಮ್ಮ ತಂದೆ ಕಷ್ಟ ಸುಖಕ್ಕೇನು ಆಗಲಿಲ್ಲ. ನಾನೇ ಆಗಿರೋನು. ರಿಟೈರ್ಡ್ ಆಗೋಯ್ತು. ನಮ್ಮ ಅಪ್ಪನಿಗೆ ಭಾಳ ಕಷ್ಟಪಟ್ಬಿಟ್ರು ಪಾಪ. ಅವ್ರಿಗೋಸ್ಕರ ನಾನು ಇಲ್ಲೇ ಮನೆ ಕಟ್ಕೊ ಅಂದಾಗ ನಾನು ಅಲ್ಲೇ ಮನೆ ಕಟ್ಕೊಂಡಿದ್ದೆ. ನಾವು ಹೊರಗಡೆನೇ ಇದ್ದಿದ್ದರೆ ಹೊರಗಡೆ ನಾನು ಚೆನ್ನಾಗಿ ಕಟ್ಕೊಂಡಿರ್ತಿದ್ದೆ. ಆ ಸೈಟ್ಗಳೆಲ್ಲ ರಿಜಿಸ್ಟರ್ ಮಾಡಿಸ್ಕೋಬೋದಾಗಿತ್ತು. ಎಲ್ಲಿ ನಾನು ಸಮಯನೇ ಇಲ್ಲ ನನಗೆ ಅವಾಗ ಸರ್. ಹಾಂ, ಏನು ಕೆಲಸ 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 ಕೊಟ್ಟ 3 ಶಿಫ್ಟು 2, 3 ಹಿಂಗಾಗೋದು. ನೈಟೆಲ್ಲ ಕೆಲವು ಸಿನಿಮಾಗಳು ಒಪ್ಕೋತಾ ಇದ್ದೆ. ನನಗೆ ಅಂತಲೇ ನಾನು ಮಾತಾಡೋ ಏನು ಭಾಷೆ ಇಷ್ಟ ಆಗ್ತಿತ್ತಲ್ಲ, ಅಭಿಮಾನಿಗಳಿಗೆ ಇಷ್ಟ ಆಗಿದೆಯಲ್ಲ, ಆ ಮಂಡ್ಯ ಭಾಷೆನೇ ಹೆಚ್ಚಾಗಿ ಬರಿತಾ ಇದ್ರು ಆ ಸಮಯದಲ್ಲಿ. ಒಂದು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾರೆ. ಆ ವಾಯ್ಸ್ ಚೇಂಜ್ ಮಾಡಿ ಅದು ಹೀಗೆ ಮಾತಾಡೋ ಕ್ಯಾಶುವಲ್ ಮಾತಾಡೋದು ಅದಿಲ್ಲ. ಅಲ್ಲ, ಏನಂದರೆ ಒಂದೇ ಥರ ನಾವು ಪಾತ್ರ ಮಾಡೋದಕ್ಕೂ ನಾವು ಯಾವ ಕಲಾವಿದನ್ನು ಇಷ್ಟಪಡಲ್ಲ. ಬೇರೆ ಬೇರೆ ಥರ ಮಾಡಬೇಕು ಅನಿಸುತ್ತೆ. ನಾನು ಸ್ವಲ್ಪ ಧ್ವನಿ ಬದಲಾವಣೆ ಮಾಡಿ ಸ್ವಲ್ಪ ಈ ಥರ ಧ್ವನಿಯಲ್ಲಿ ಮಾತಾಡೋಕೆ ಹೋದರೆ ವಿಷ್ಣು ಸರ್ ಅವರು, ನಾನು ಈ ಸಿನಿಮಾಗೆ ಹೀರೋ, ನೀವಾಗ ನನ್ನ ಥರ ಮಾತಾಡ್ತೀನಿ, ಹೀರೋ ಥರ ಮಾತಾಡ್ತಾ ಇದ್ದೀರಲ್ಲ ಅಂತನವರು. ಆ ವಾಯ್ಸೇ ಬೇಕು ನಿಮ್ಮ ವಾಯ್ಸು ಅಂತ. ಶಿವರಾಜ್ ಕುಮಾರ್ ಅವರು ಹಂಗೆ ಹೇಳೋರು, ಆ ವಾಯ್ಸಲ್ಲಿ ಮಾತಾಡೋಣ ನೀನು ಅಂತನ್ನೋರು. ಆಮೇಲೆ ಸುದೀಪ್ ಅವರು ವೀರಮದಕರಿಯಿಂದ ನನ್ನ ಧ್ವನಿ ಈ ರಿಯಲ್ ವಾಯ್ಸ್ ಇಷ್ಟಪಟ್ಟರು, ಆ್ಯಕ್ಟ್ ಮಾಡಿಸಿದ್ರು. ಆಂಧ್ರ ಲಕ್ಸ್ ಅವಾರ್ಡ್ಗೆ ಸೆಲೆಕ್ಟ್ ಆಯಿತು. ಬೈಟ್ ಕೊಡಲಿಲ್ಲ ಅಂಥೇಳಿ ಅವಾರ್ಡ್ ಬೇರೆಯವರು ಕೊಟ್ಟರು. ಅಯ್ಯೋ, ನೋಡಿ ಹೆಂಗಿದೆ ಅದು. ಈಗ ಇಬ್ಬರು, ಒಂದು ಮೇಲು ಫೀಮೇಲು ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳಲ್ಲಿ ಉಮಾಶ್ರೀ ಅವರು ನನಗೆ ಅಂದರೆ ಮೇಲ್ಗೂ ಒಂದು ಕೊಡಬೇಕು, ಫೀಮೇಲ್ಗೂ ಒಂದು ಕೊಡಬೇಕು. ಆಮೇಲೆ ನನ್ನ ಕಣ್ಣು ಮುಂದೆ ಬಂದವರು ಇಬ್ಬರು, ನಮ್ಮಗಳ ಕಣ್ಣು ಮುಂದೆ, ನಾವು ಹಿರಿಯ ಕಲಾವಿದರು ಮುಂದೆ ಇಬ್ಬರಲ್ಲಿ ಇನ್ನೊಬ್ಬರು ಕೊಟ್ಟರು. ಯಾರು ಮಾರ್ಕೆಟಲ್ಲಿ ಚಾಲ್ತಿಯಲ್ಲಿದ್ದರು, ನನ್ನ ಅವಕಾಶಗಳನ್ನ ಕಿತ್ಕೊಂಡ್ರು. ಅವ್ರಿಗೆ ಆ ಅವಾರ್ಡು ಹೋಯ್ತು. ಅವ್ರು ಬೈಟ್ ಮಾತಾಡಿದ್ರಂತೆ, ಅವರು ಕೊಟ್ಬಿಟ್ರು. ಆದರೂ ಕೂಡ ನಮ್ಮ ಅಭಿಮಾನಿಗಳು ಹೊಡೆಯೋ ಚಪ್ಪಾಳೆ ಇದೆಯಲ್ಲ, ನಾವು ತೆರೆ ಮೇಲೆ ಬಂದಾಗ ಆ ಚಪ್ಪಾಳೆಗಿಂತ ಯಾವ ಪ್ರಶಸ್ತಿ ದೊಡ್ಡದಲ್ಲ. ಅದರ ಪ್ರಶಸ್ತಿ ಯಾಕೆ ಅಂದರೆ ಇದೇ ಸೈಟು, ಮತ್ತೊಂದು ಆಮೇಲೆ ಟೆಲಿಫೋನ್ ಕೊಡ್ತಿದ್ರು, ಆಮೇಲೆ ಗ್ಯಾಸ್ ಕನೆಕ್ಷನ್ ಕೊಡ್ತಿದ್ರು. ಈಗೇನು ಫೋನ್ ಮಾಡಿದ್ರೆ 1 ಅವರ್ ಬಂದುಬಿಡ್ತದೆ, ಗ್ಯಾಸು ಬರುತ್ತೆ, ಟೆಲಿಫೋನ್ ಬರುತ್ತೆ ಅಲ್ವಾ. ಆವಾಗ ಕನಸು ದುಡ್ಡು ಕೊಟ್ಟು ಟೆಲಿಫೋನ್ಗೆ ಕಳ್ಕೊಂಡಿದ್ದೀನಿ ನಾನು, ಬಂದಿಲ್ಲ. ನಮ್ಮ ಡಾಕ್ಟ್ರೊಬ್ಬರು ಕೊಟ್ಟರು. ಡಾಕ್ಟ್ರು ನನ್ನ ಹತ್ರ ಹೇಳಿದೆ, ಯಾಕೆ ಸುಮ್ಮನೆ PP ನಂಬರ್ ಅಲ್ಲಿ ಇಲ್ಲಿ ಕೊಡ್ತೀಯಾ, ನನ್ನ ಹತ್ರ ಹೇಳಿದೆ, ನೀನು ತಗೋ ಅಂತಂದ್ಬಿಟ್ಟು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಪಾಪ ಅವರು ಸ್ವರ್ಗದಲ್ಲಿದ್ದಾರೆ, ತೀರೋಗಿದ್ದಾರೆ. ನಿಮಗೆ ಫೈಟ್ ಮಾಡಲಿಕ್ಕೆ ತುಂಬ ಜನ ಇದ್ರ ಫೀಲ್ಡಲ್ಲಿ? ಹೊಟ್ಟೆವ್ರು ಕೂಡ ಜನ ಜಾಸ್ತಿ ಇದ್ದರು. ಅಲ್ಲ, ಇದ್ದೇ ಇರ್ತಾರೆ, ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ಸ್ವಲ್ಪ ಜಾಸ್ತಿ ಇದ್ರು ಅಂತ? ಜಾಸ್ತಿನೇ ಇದ್ದರು. ಯಾವುದೇ ರೀತಿಯಲ್ಲಿ? ಏನು ಯಾವ ಸಿನಿಮಾದಲ್ಲಿ ನೋಡಿದ್ರು ಇವನೇ ಸಾಯ್ತಾನಲ್ಲ ಅಂತ. ಹೆಚ್ಚು ಅವಕಾಶ ಇರೋದಕ್ಕೆ ಹೆಚ್ಚು ಅವಕಾಶ. ಈಗ ನಾನು ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದೀನಿ. ನಿಮ್ಮ ಸಮಯದಲ್ಲಿ ನೀವು ಬ್ಯುಸಿಯಾಗಿದ್ದರೋ ಇಲ್ಲೋ, ಯಾವ ಸಿನಿಮಾದಲ್ಲೂ ನೀವೇ ಇದ್ರಲ್ಲ, ಈಗಲೂ ಮಾಡ್ತಾ ಇದ್ದೀರಲ್ಲ,
ಈಗ ಕಾಲೇಜ್ ಸ್ಟೂಡೆಂಟ್ ಪಾತ್ರ ನೀವು ಮಾಡೋಕ್ಕಾಗತ್ತಾ ಈ ಏಜ್ಗೆ? ನಾನು ಎಲ್ಲ ಥರ ಪಾತ್ರಕ್ಕೂ ಆಗ ಸೂಟಬಲ್ ಆಗಿದ್ದೆ. ಹಂಗಾಗಿ ಎಲ್ಲ ಥರದ ಪಾತ್ರಗಳಿಗೂ ಆ ಸಮಯದಲ್ಲಿ ನಾನೇ ಬ್ಯುಸಿ ಇದ್ದಿದ್ದು. ಇದ್ದರು, ಬೇರೆಯವರು ಇದ್ದರು, ಇಲ್ಲ ಅಂತಲ್ಲ. ನಮ್ಮ ರಮೇಶ್ ಭಟ್ ಅವರು ಫೋನ್ ಮಾಡಿದರು ಒಂದು ಸರಿ, ಕೃಷ್ಣ ಅವರೇ ಯಾವತ್ತು ಬರ್ತೀರಾ ಸಂಕೇತ್ ಕಡೆ, ಸ್ವಲ್ಪ ಮಾತಾಡೋದಿದೆ ಒಂದು ಸಿನಿಮಾ ಬಗ್ಗೆ ಅಂತಂದರು. ಸರ್ ಇಂಥ ದಿವಸ ಬರ್ತೀನಿ. ಆಯಿತು, ಸ್ಕ್ರಿಪ್ಟ್ ವರ್ಕೆಲ್ಲ ಇಲ್ಲೇ ನಡೀತಾ ಇದೆ, ನಾವೆಲ್ಲ ಇಲ್ಲೇ ಸೇರ್ತಾ ಇದ್ದೀವಿ, ಇಲ್ಲೂ ಸೇರ್ತೀವಿ ಸ್ಟುಡಿಯೋದಲ್ಲಿ, ಬನ್ನಿ ಅಂತಂದರು. ಹೋದೆ. ಹೀಗೆ ಉಮಾಶ್ರೀ ಅವ್ರ ಜೊತೆಯಲ್ಲಿ ನಾವು ಬೇರೆಯವ್ರನ್ನೆಲ್ಲ ಟ್ರೈ ಮಾಡಿದ್ವಿ, ಅವರು ಕಾಂಬಿನೇಷನ್ ಸೂಟ್ ಆಗಲಿಲ್ಲ, ನಿಮಗಾಗುತ್ತೆ ನೋಡಿ ನೀವು ಮಾಡಿ ಅಂತಂದರು. ನನಗೆ ಇನ್ನೆಷ್ಟು ದುರಂಕಾರ ಇರ್ಬೋದು? ದುರಂಕಾರ. ಶಂಕರ್ ನಾಗ್ ಸರ್ ಪಿಕ್ಚರ್ ಡೈರೆಕ್ಷನ್ ಬಿಟ್ಟಿದ್ದೀನಿ ಅಂದರೆ ದುರಂಕಾರವೇ ಅಲ್ಲ. ಅದು ದುರಂಕಾರ ಅಲ್ಲ. ಯಾಕೆ ಅಂತ ಹೇಳ್ತೀನಿ, ಅವ್ರು ನನಗೆ ಅಕ್ಕನ ಥರ ಕಾಣಿಸ್ತಿದ್ರು, ನಾನು ತಮ್ಮನ ಥರ ಕಾಣಿಸ್ತಾ ಇದ್ದೆ. ಆ ಒಂದು ಇದು ನನಗೆ ಹೆಂಗಾಗಿ ಕಾಣಿಸ್ತಾ ಇದ್ದೆ. ಅದು ಸರಿನೋ ತಪ್ಪ ನೀವೇ ಹೇಳಿ, ಸರಿನೋ ತಪ್ಪ? ಅವಾಗೆಲ್ಲ ಒಂದು ಪಾತ್ರ ತೆಲುಗಿನಲ್ಲೋ ಹಿಂದಿಲೋ ಇಂಥವ್ರು ಮಾಡಿದ್ದಾರೆ ಅಂದರೆ ಅದೇ ಥರ ಮುಖನ ಹುಡುಕ್ತಾಯಿದ್ರು, ಅದೇ ಏಜ್ನವ್ರನ್ನ ಹುಡುಕ್ತಾಯಿದ್ರು. ಈಗ ಹಂಗಿಲ್ಲ, ಹೆಂಗಿರೋರ್ಗು ಸ್ವಲ್ಪ ಬೆಳೆದು ಪಳೆದು ಹಚ್ಬಿಟ್ಟು ಮಾಡಿಸ್ಬಿಡ್ತಾರೆ. ಈಗ ಬ್ರಹ್ಮಾನಂದಮ್ಗೆ ಸ್ಟಾರ್ಟಿಂಗೆಲ್ಲ ಬ್ರಹ್ಮಾನಂದಮ್ ಪಾತ್ರಗಳನ್ನ ನಾನೇ ಮಾಡ್ಕೊಂಬಂದವನು. ಈಗ ನನಗಿಂತ ಚಿಕ್ಕವ್ರಿಗೆಲ್ಲ ಹಾಕಿ ಬ್ರಹ್ಮಾನಂದಮ್ ಕ್ಯಾರೆಕ್ಟರ್ ಮಾಡಿಸಿದ್ರು, ರಾಜಕೀಯ ಮಾಡಿ. ಇರಲಿ, ಪರವಾಗಿಲ್ಲ, ನನಗೇನು ಹೊಟ್ಟೆ ಉರಿ ಇಲ್ಲ. ಆದರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಯಾಕೆ ನಮ್ಮ ಅನ್ನನ ಕಿತ್ಕೋಬೇಕು? ಅದಕ್ಕೆ ನನ್ನ ಕಣ್ಮುಂದೆನೇ ಸಿಗಲ್ಲ. ಅವ್ರು ಇವತ್ತಿಗೂ ಇದ್ದಾರೆ, ಕಣ್ಮುಂದೆನೇ ಕಾಣಿಸ್ಕೊಳ್ಳಲ್ಲ, ಎಸ್ಕೇಪ್. ನನಗೂ ದೊಡ್ಡಣ್ಣವ್ರಿಗೂ ಸ್ವಲ್ಪ ಕ್ಲಾಶ್ ಆಗಿತ್ತು. ಆ ಸಮಯದಲ್ಲಿ ಅವಕಾಶಗಳು ಕಟ್ಟಾಯಿತು. ಯಶಸ್ವಿ ಜೋಡಿ ಇವತ್ತು ಎಣ್ಣೆ ಸಿಗಕಾಯಿ ಅಂತ ಒಂದು ಇಷ್ಟಗಲ ಬಂದಿತ್ತು. ದೊಡ್ಡ ನಟ, ನಿಮಗೂ ಆತ್ಮೀಯರು, ಅವ್ರ ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ರಿ. ಏನೋ ಅವರ ಹಣೆ ಬರಹ ಆ ಥರ ಆಯಿತು, ನನ್ನ ಹಣೆ ಬರಹ ಈ ಥರ ಆಯಿತು. ಇಂಥದ್ದು ನನಗೆ ಅರ್ಥೋಗಿದೆ, ಸಣ್ಣ ಕ್ಲಾಶ್ ಅಂತದ್ದು. ಅದೇ ಅವು ಬೈ ಮಿಸ್ಟೇಕು ಕಪಾಳಕ್ಕೆ ಹೊಡೆದು ಬಿಡೋರು ಆವಾಗವಾಗ. ರಿಯಲ್ ಹೊಡೆದು ಬಿಡೋದು, ರಿಯಲ್ ಆಗಿ ಹೊಡೆದು ಬಿಡೋದು, ಅರಿವಿಲ್ದಾಗೆ ಹೊಡೆಯೋದು ಅಥವಾ ಪಾತ್ರ ಮಾಡೋವಾಗ ಹೊಡೆಯೋದು. ಬೇರೆ ನಿಮ್ಮ ಅವಕಾಶ, ನನ್ನ ಅವಕಾಶಗಳು, ನಾನು ಅಡ್ವಾನ್ಸ್ ತಗೊಂಡಿದ್ದ ಸಿನಿಮಾಗಳು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲ ಅವರೇನೋ ಕಷ್ಟದಲ್ಲಿದ್ದಾರಂತೆ, ಅವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಅದು ನಷ್ಟ ಆಯಿತು, ಹಂಗಾಗಿ ನಾನು ಬಂದು ಕೇಳ್ಕೊಂಡ್ರು ಕೈ ಮುಗಿದು, ಅದಕ್ಕೆ ಮಾಡಿದ್ದೀವಿ. ಬೆನ್ನಿಗೆ ಚಾಕು ಇದ್ದಾರಲ್ಲ, ಅವರ ನೇರ ಯುದ್ಧ ಮಾಡಿದ್ದೀರಾ ನೀವು?